ನಮಗೆ ಬೇಕಾಗಿರುವಂಥ ರೈಟ್ಸ್ ಆಗಿರ್ಬೋದು, ನಮಗೆ ಬೇಕಾಗಿರುವಂಥದ್ದು ಯಾವುದೇ ಸವಲತ್ತುಗಳು ಸಿಕ್ಕಿದ್ರೆ ನಾವೆಲ್ಲೂ ಬರ್ತಾ ಇರಲಿಲ್ಲ. ಸೊ ಅದು ಸಿಗದೇ ಇರೋದ್ರಿಂದ ನಾವೆಲ್ಲಕ್ಕೆ ಬಂದಿದ್ದೀವಿ. ಏನೆಲ್ಲ ಬೇಡಿಕೆಗಳಿದ್ದಾವೆ ನಿಮಗೆ? ಸೊ ನಮ್ಮ ಫಸ್ಟ್ ಬೇಡಿಕೆ ಇರೋದು ಬಂದು ನೀಟ್ ಪರೀಕ್ಷೆ ಪೇಪರ್ ಲೀಕ್ ಏನಾಗಿದೆ ಅದರ ಪ್ರಕಾರವಾಗಿ ಧರ್ಮೇಂದ್ರ ಪ್ರಧಾನ್ ಅವರು ರಿಸೈನ್ ಮಾಡಬೇಕು ಇಸ್ ವಾಟ್ ನಮ್ಮ ಮೇನ್ ಬೇಡಿಕೆ. ಬಟ್ ಆದರೆ ಅವರು ಮೊನ್ನೆ ಏನವರು ಸ್ಟೂಡೆಂಟ್ಸ್ ಹತ್ರ ಬಿಹೇವ್ ಮಾಡಿದ್ದಾರೆ. ಸೊ ಅದರಿಂದ ವಿ ಆರ್ ರಿಯಲಿ ಅಪ್ಸೆಟ್. ನಿರೀಕ್ಷೆ ಇಟ್ಕೊಂಡಿದ್ರೆ ಈ ವಿದ್ಯಾರ್ಥಿಗಳ ಮೇಲೆ ಈ ರೀತಿ ಹಲ್ಲೆ ಮಾಡ್ತಾರಂತ ನಿರೀಕ್ಷೆ ಇರಲಿಲ್ಲ. ಬಟ್ ಆದರೆ ತುಂಬ ಚೆನ್ನಾಗಿ ಗೊತ್ತಾಗ್ತಿದೆ ನಮ್ಮ ರಾಷ್ಟ್ರ, ನಮ್ಮ ದೇಶ ಡೆಮೋಕ್ರಸಿಯಿಂದ ಡಿಕ್ಟೇಟರ್ಶಿಪ್ಪಿಗೆ ಹೋಗ್ತಾ ಇರೋದು. ಕನ್ಫರ್ಮ್ ಆಗ್ತಾ ಇದೆಯಾ? ತುಂಬ ಕನ್ಫರ್ಮ್ ಆಗ್ತದೆ. ಹೆಂಗೆ ಹೇಳ್ತೀರಿ ಅದು? ಸರ್, ನಿನ್ನೆ ಪ್ರೊಟೆಸ್ಟ್ ಏನಾಗಿದೆ ಆ ಪ್ರೊಟೆಸ್ಟಲ್ಲಿ ಇದ್ದಂಥ ಪೊಲೀಸ್ ಅವರಿಗೆ ಲಾಠಿ ಚಾರ್ಜ್ ಮಾಡಲಿ ಸರ್, ಬೇಡ ಅಂತ ಹೇಳಲ್ಲ. ಯಾವುದೇ ಕಾನೂನಲ್ಲೂ ಕೂಡ ಅಬವ್ ನೀ ಲೆವೆಲ್ ಹೊಡೆಯೋ ರೈಟ್ಸ್ ಇಲ್ಲ. ಆ ಥರ ಹೊಡೆದಿದ್ದಾರೆ ಅಂದರೆ ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ಲಾಠಿಗಳಲ್ಲಿ ಮೊಳೆ ಹೊಡೆದು ಹೊಡೆಯುವಂಥದ್ದು ಯಾವ ಕಾನೂನಿದೆ? ಸ್ಟೂಡೆಂಟ್ಸಿಗೆ ಮೊಳೆ ಹೊಡೆದು ಲಾಠಿನಲ್ಲಿ ಆ ಮೊಳೆಯಿಂದ ಹೊಡೆಯುವಂಥ ರೈಟ್ಸ್ ಯಾರೂ ಕೊಟ್ಟಿಲ್ಲ. ದೆನ್ ಪೀಸ್ಫುಲ್ ಆಗಿರುವಂಥ ಪ್ರೊಟೆಸ್ಟಲ್ಲಿ ಅಲ್ಲಿ ಬಂದಂಥ ಎಷ್ಟು ಅಧಿಕಾರಿಗಳೇ ಅಲ್ಲ. ಅವ್ರು ಯಾರಿಗೆ ಗೊತ್ತು ಸರ್? ಅದನ್ನೇ ಕೇಳ್ತಿರೋದು. ಇನ್ವೆಸ್ಟಿಗೇಟ್ ಮಾಡಲಿ, ಯಾರು ತಪ್ಪು ಮಾಡಿದಾರೋ ಅವರಿಗೆ ಶಿಕ್ಷೆ ಆಗಲಿ. ಯಾರು ತಪ್ಪು ಮಾಡಿದಾರೋ, ಇಫ್ ಸ್ಟೂಡೆಂಟ್ಸ್ ತಪ್ಪು ಮಾಡಿದಾರೋ ಸ್ಟೂಡೆಂಟ್ಸ್ಗೆ ಆಗಲಿ. ಅಲ್ಲಿ ಯಾರು ಮೇಲಧಿಕಾರಿಗಳು ಮಾಡಿದಾರೋ ಅವ್ರ ಮೇಲೂ ಆಗಲಿ ಶಿಕ್ಷೆ. ದಟ್ ಈಸ್ ವಾಟ್ ನಮ್ಮ ಬೇಡಿಕೆ. ಬಟ್ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡೋದು ಎಷ್ಟು ಸರಿ ಅಂತ? ಐ ಥಿಂಕ್ ಈ ಸುನಾಮಿ ಬರೋಕ್ಕೂ ಮುಂಚೆ ಒಂದು ಅಲೆ ಬಂದು ಹೋಗಿದೆ. ದರ್ ಇಸ್ ಸಮಥಿಂಗ್ ಮೋರ್. ಸ್ಟೂಡೆಂಟ್ಸ್ ಪವರ್ ಇನ್ನೂ ತುಂಬ ಚೆನ್ನಾಗಿ ಗೊತ್ತಿಲ್ಲ ಅಂತ ಅನ್ಸುತ್ತೆ. ವೆಯ್ಟ್ ಆ್ಯಂಡ್ ವಾಚ್. ಪಕ್ಕ ಒಂದಿನ ಸ್ಟೂಡೆಂಟ್ಸ್ ವಿಲ್ ಕಮ್ ಬ್ಯಾಕ್. ಈಗಾಗಲೇ ಸ್ಟೂಡೆಂಟ್ ಪವರ್ ಬಗ್ಗೆ ಹೇಳಿದ್ರಿ. ಈಗಾಗಲೇ ಬಾಂಗ್ಲಾದಲ್ಲೂ ಸ್ಟೂಡೆಂಟ್ಗಳೇ ಮಾಡಿದ್ರು, ನೇಪಾಳದಲ್ಲೂ ಅದೇ ರೀತಿ ಆಗಿದೆ. ಸೊ ಭಾರತದಲ್ಲಿ ಆ ರೀತಿಯಾದ ಘಟನೆಗಳಿಗೆ ಕೇಂದ್ರ ಸರ್ಕಾರನೇ ಅವಕಾಶ ಮಾಡಿಕೊಡ್ತಾ ಇದೆ. ಹೆಂಗೆ? ನಿಜ, 100% ನಿಜ. ಬೇಡ ಅಂದರೂ ಅವರೇ ಕೂಡ ಮಾಡ್ತಾ ಇದ್ದಾರೆ. ಸೊ ಯಾರೂ ಕೂಡ ನಾವು ನಿಮಗೆ ಅಟ್ಯಾಕ್ ಮಾಡ್ತೀವಿ, ನಾವು ನಿಮಗೇನೋ ಮಾಡ್ತೀವಿ ಅಂತ ಹೋಗಿದ್ದಲ್ಲ. ನಮಗೆ ಅನ್ಯಾಯ ಆಗಿದೆ, ನಮಗೆ ರೈಟ್ಸ್ ಕೊಡಿ ಅಂತ. ಸರ್ ಅಷ್ಟೇ ಯಾಕೆ ಸರ್ ನಾವು ಅಲ್ಲೆಲ್ಲ ಮಾತಾಡ್ತಾ ಇದ್ದೇವೆ. ನಾನು ಇಲ್ಲಿಂದ ಈ ಪ್ಲೇಸಿಂದ ಮಾತಾಡ್ತೀನಿ. ಇಲ್ಲಿಂದ 2 ಕಿಲೋಮೀಟರಲ್ಲಿರುವಂಥ ಕಾಲೇಜಸಲ್ಲಿ ಏನೆಲ್ಲ ಹಗರಣಗಳಾಗ್ತದೆ ಗೊತ್ತಾ? ಅಲ್ಲಿರೋಂಥ ಎಷ್ಟೋ ಮಕ್ಕಳು ಬರ್ದಿದ್ರು ಕೂಡ ಫೇಲ್ ಆಗಿದ್ದಾರೆ. ಬಿಕಾಸ್ ರಿವ್ಯಾಲ್ಯೂಯೇಷನಲ್ಲಿ ಅವ್ರಿಗೆ ಮತ್ತೆ ಎಕ್ಸ್ಟ್ರಾ ದುಡ್ಡು ಹೋಗುತ್ತೆ ಅಂತ. ಅದು ಸ್ಟಿಲ್ ನಡೀತಾ ಇದೆ. ಅದು ನಮ್ಮ ಕಾಲೇಜಲ್ಲೂ ಆಗಿದೆ. ನಾನು ಕೂಡ ಅದನ್ನು ಫೇಸ್ ಮಾಡಿದ್ದೀನಿ. ಎಜುಕೇಶನ್ ಸಿಸ್ಟಮ್ ಚೇಂಜ್ ಆಗಬೇಕು. ಎಜುಕೇಷನ್ ಸಿಸ್ಟಮ್ ಬಿಸ್ನೆಸ್ ಆಗಿಬಿಟ್ಟಿದೆ ಸರ್. ಅದು ಫಂಡಮೆಂಟಲ್ ರೈಟ್ ಫಾರ್ ಎಜುಕೇಷನ್ ಇರೋದು. ಎಜುಕೇಷನ್ ಇಸ್ ಅ ಬಿಸ್ನೆಸ್ ಅನ್ನೋ ಥರ ಚೇಂಜ್ ಆಗ್ತದೆ. ಹಿಂಗೆ ಆದರೆ ದೇಶದ ಸ್ಥಿತಿ ಏನಾಗ್ಬೋದು? ವಿದ್ಯಾರ್ಥಿಗಳ ಭವಿಷ್ಯ ಏನಾಗ್ಬೋದು? ಈ ಥರದ ಸ್ಥಿತಿಗಳಾದರೆ ಫಾರ್ ಶ್ಯೂರ್ ನೆಕ್ಸ್ಟ್ ಟೈಮ್ ನಮ್ಮ ಜನಸಿ ಯಾರೂ ಬಿಡಲ್ಲ. ವಿ ಆರ್ ನಾಟ್ ಸೈಲೆಂಟ್. ಡೆಫಿನೆಟ್ಲಿ ವಿಲ್ ಕಮ್ ಬ್ಯಾಕ್. ಟಚ್ ಮಾಡಿಬಿಟ್ಟಿದ್ದಾರೆ, ತಪ್ಪು ಮಾಡಿದ್ದಾರೆ ಅಂತೀವಿ. ಹೌದು. ಪ್ರಧಾನಿ ಮೋದಿ ಯಾಕೆ ಸೈಲೆಂಟ್ ಆಗಿದ್ದಾರೆ ಈ ವಿಚಾರಕ್ಕೆ? ಸರ್ ಏನು ಗೊತ್ತಾ, ಇವಾಗ ನನಗೆ ನೀವು ಬೇಕಂದ್ರೆ ನಾನು ಏನು ಮಾಡ್ತೀನಿ, ನನಗೆ ಏನು ಬೇಕೋ ಅದೆಲ್ಲ ಪರವಾಗಿಲ್ಲ ಅಂತ ಹೋಗ್ತೇನೆ. ಅವರು ಹಾಗೆ ಮಾಡ್ತಿದ್ದಾರೆ. ಫಸ್ಟ್ ಆಫ್ ಆಲ್ ತಪ್ಪಿರೋದು ಪ್ರಧಾನಿದು ಕೂಡ. ಇಷ್ಟು ಹಗರಣಗಳಾಗ್ತದೆ, ಇಷ್ಟೆಲ್ಲ ಆಗ್ತದೆ ಅಂದಮೇಲೆ ಅವರು ವಾಯ್ಸ್ ರೈಸ್ ಮಾಡಬೇಕಿತ್ತು. ಅವ್ರು ಸುಮ್ಮನಿದ್ದಾರೆ ಅಂದರೆ ಇದರಲ್ಲಿ ಅವ್ರದ್ದು ತಪ್ಪಿದೆ. ಇದರಲ್ಲಿ ಅವರು ಕೂಡ ಒಬ್ಬರು ಪರ್ಸನ್ ಇನ್ವಾಲ್ವ್ ಆಗಿದ್ದಾರೆ ಅಂತ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.